ಸಿದ್ದರಾಮಯ್ಯ ಸಾಹೇಬರವರು ವೇದಿಕೆ ಮೇಲೆ ಆಗಮಿಸುತ್ತಿದ್ದು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲಿನ ಹರಿಕಾರರು, ಭಾಗ್ಯಗಳ ಸರ್ದಾರರು, ದ ಒನ್ ಅಂಡ್ ಓನ್ಲಿ ಲೆಜೆಂಡ್ ಆಫ್ ಪಾಲಿಟಿಕ್ಸ್, ರಾಜ್ಯದ ದೊರೆ ಮಾತರು ಒಂದೇ ಸುಬ್ರಜೋ ಪುಲಕಿತಯತರಂ ವಂದೇ ಮಾತರಂ. ಧನ್ಯವಾದ. ಎಲ್ಲರೂ ಕೂತ್ಕೊಳ್ಳಿ. ಒಂದಿನವರೆಗೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಆದರ ಸ್ವಾಗತ. ಅದೇ ರೀತಿ ನಮ್ಮ ರಾಜ್ಯದ ಆದ್ದರಿಂದ ಯಾವುದೇ ಅಪಸ್ವರ ಇಲ್ಲ. ನಾವೆಲ್ಲ 7 ಜನ ಶಾಸಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, HK ಪಾಟೀಲ್ ಎಲ್ಲರೂ ಸೇರಿ ನಮ್ಮ ಕೈ ಜೋಡಿಸಿ ಬಲಪಡಿತಕ್ಕಂಥ ಆರ್ ಶಂಕರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಕೊಟ್ಟಂತ ಎಲ್ಲ ಮಹನೀಯರು. ಇವತ್ತು ನಾನು ಹೆಚ್ಚಿ ಎಲ್ಲರ ಹೂಡ್ರದನ್ನ ಹಾವೇರಿನಗರ ಹೂಡ್ರಿ, ಗದಗ ನಗರ ಹೂಡ್ರಿ, ಒಳ್ಳೆ ಹಾಗೂ GS ಪಾಟೀಲ್ ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೂ ಸಹಿತ ಸ್ವಾಗತವನ್ನು ಮಾಡಿಸ್ತೇನೆ. ಸ್ವಾಗತ. ಇವತ್ತಿನ ಅಭ್ಯರ್ಥಿ ಎಲ್ಲ ಮುಖ್ಯವಾಗಿ ನಮ್ಮ ಆನಂದ ಸ್ವಾಮಿ ಗಡ್ಡದೇವರ ಮಠ ಇವರು ಯಾವ ಊರಿನ ಮೊಮ್ಮಗ? ಇವರ ತಾಯಿಯ ಊರು ಮುದೇನೂರು. ನಾನು ಆರ್ ಶಂಕರ್ ಮಕ್ಕಳಿಗೆ ಸೇರಿಸ್ಕೋಬೇಕಾದ್ರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ಮತ್ತು DK ಶಿವಕುಮಾರ್ ಭೇಟಿಯಾಗಿ 1.5 ಲಕ್ಷ ಓಟ್ಗಳನ್ನ ನಾಡೇಬಿಟ್ರಿಂದ ನಮ್ಮ 6 ಹೋರಿ ಕೊಡಿಸ್ತೇವೆ ಅಂತ ಹೇಳಿವಿ. ನಾವಿಬ್ಬರ ಓಟ್ ಹಾಕಿದ್ರೆ ಬರೀ 2 ಓಟ್ ಹಾಕವು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಡಿನ ದೊರೆ ಅನ್ನರಾಮಯ್ಯ, ಭಾಗ್ಯಗಳ ಸರದಾರ, ಸನ್ಮಾನ್ಯ ನಾವು ಯಾವ ರೀತಿ ರಾಜ್ಯದಲ್ಲಿ ಇವತ್ತು ನಾವು ಗ್ಯಾರಂಟಿಗಳು ಕೊಟ್ಟಿದ್ವಿ, ಅದೇ ರೀತಿ ಗ್ಯಾರಂಟಿಗಳನ್ನು ಹಡಗ ಬಂದರಗಳನ್ನ ಎಲ್ಲಾನು ಮಾರ್ಕೊಂಡ್ರಲ್ರಿ. ಅದನ್ನ ಒಟ್ಟು ಮರಿದ್ರಲ್ಲ ಅನ್ನೋದು ನಮ್ಮ ದೇಶದ ಭವಿಷ್ಯ ಏನು ಮುಂದೆ. ಇದೇ ರೀತಿ ನಾವು ಬಿಟ್ಟಿದ್ದ ನಮ್ಮ ದೇಶದ ಭವಿಷ್ಯ ಏನಂತ ಮಠವ್ರ ತಂದೆಯವರು ನಮ್ಮ ಜೊತೆ ಶಾಸಕರಾಗಿದ್ರು. ನಾವು ಅವರಿಬ್ಬರು ಆಜುಬಾಜುರನ್ನಾಗಿದ್ವಿ. ಗಡ್ಡದೇವರ ಮಠ ಮಗ ಅವ್ರ ಅವಕಾಶ ಇಲ್ಲ. ಈ ಬಾರಿಗೆ ನಮ್ಮ ಪಕ್ಷ ಆನಂದ್ ಗಡ್ಡದೇವರ ಮಠಕ್ಕೆ ಅವಕಾಶ ಒದಗಿಸ್ಕೊಟ್ಟೈತಿ. ಬಂಧುಗಳೇ, ಸಲ ಆನಂದ್ ಗಡ್ಡ ಇವನ್ ಬಿಜೆಪಿ ಅವ್ರಿಗೆ ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ಅವ್ರ ಸದ್ಯಕ್ಕೆ ಅಷ್ಟು ನಮ್ಮ ಗ್ಯಾರಂಟಿಗಳನ್ನ ತಗೊಂತಾರ. ಅವ್ರಿಗೆ ಸದ್ಯಕ್ಕೆ ನಾವು ಬಿಟ್ಟಿಲ್ಲ. ಬರೀ ಜಾತಿ ವರ್ಗ, ಬರೀ ಪಕ್ಷ ಸದ್ಯಕ್ಕೆ ನಾವು ಅದನ್ನು ಕೌಂಟ್ ಮಾಡಿಲ್ಲ. ಇದು ನಮ್ಮ ತತ್ವ ಸಿದ್ಧಾಂತ, ಕಾಂಗ್ರೆಸ್ ತತ್ವ ಸಿದ್ಧಾಂತ. ಅವ್ರಂಗ ನಾವು ಕಾಂಗ್ರೆಸ್ನ ಜೀರೋ ಮಾಡಿಬಿಡ್ತೇವೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ ಅಂತ ಹೇಳಿಲ್ಲ. ನಾವು ಗ್ಯಾರಂಟಿಗಳನ್ನ ಸದ್ಯಕ್ಕೆ ಅವ್ರ ಮನೆಗೂ ಸಿಕ್ಕತ್ತೆ ಅಂತಂದ್ರೆ ನಮ್ಮ ರಾಣೆ ಬಂದವ್ರ ಮೊಮ್ಮಗ ಸಿಕ್ಕತ್ತೆ. ಗೆಲ್ಲಿಸ್ಬೇಕಲ್ಲ ನಮ್ಮ ಮೊಮ್ಮಗನ್ನ. ಗೆಲ್ಲಿಸ್ತೀರ ಎಲ್ಲರೂ? ಕೈ ಹೆಚ್ಚು ಮಂದಿ ಸಾಲ 20 ಲಕ್ಷ ಕೋಟಿ ಬರೀ ಅಂಬಾನಿ, ಅದಾನಿ, ಮೋದೋಣಿರಿ, ಆಮೇಲೆ ನಮ್ಮ ಇವನಾರು ಅನ್ನದಿರಿ. ಇವ ನಮ್ಮ ಮನೆ ಮಗನೆಂದ ಅನಿಸಯ್ಯ ಅನ್ನುವಂಥ ಎಲ್ಲರೂ ಕಾಂತಿದ್ರೆ ನಾವು ಇಲ್ಲಿ ಕಾಂತಿ ಅನ್ನೋದು ಇಷ್ಟಪಡ್ತೇನೆ ಬಂದೆ. ಇವತ್ತು ಬಸವಣ್ಣವರ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನೋಡಿ ನಮ್ಮ ಭಾಗ್ಯಗಳು ಬಸವಣ್ಣ ವಚನಕ್ಕೆ ಪ್ರೇರಿತ ಕೋಮುವಾದಿ ಎದುರು ಸಿಂಹದ ಮಾರಿ ಸಿದ್ದರಾಮಯ್ಯ ಚಳವಳ್ಳ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು ಆದಂತ
ಶ್ರೀ ಎಚ್ ಕೆ ಪಾಟೀಲ್ ಅವರ ಮಾಜಿ ವಿಧಾನಸಭಾ ಅಧ್ಯಕ್ಷರಾದಂಥ ಕೆ ಬಿ ಕೋಳಿವಾಡ್ ಅವರ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಸಚೇತಕರಾದಂಥ ಸಲೀಂ ಅಹಮದ್ ಅವರ ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿಯವರ ಶಾಸಕ ಮಿತ್ರರಾದಂಥ ಶ್ರೀನಿವಾಸ್ ಮಾನೆಯವರ ಮಾಜಿ ಸಚಿವರು ಶಾಸಕರು ಆದಂಥ ಬಸವರಾಜ್ ಶಿವಣ್ಣ ಅವರ ಗದಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ GS ಪಾಟೀಲ್ ಅವರ ಶಾಸಕರಾದಂಥ UB ಬಣಕಾರ್ ಅವರ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ್ ಅವರ ಮಾಜಿ ಶಾಸಕರಾದಂಥ BH ಬನ್ನಿಕೋಡ್ ಅವರ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಸೋಮಣ್ಣ ಬೇವನಮರದವರ ಮಾಜಿ ಶಾಸಕರಾದಂಥ ಅಜ್ಜಂಪೀರ್ ಖಾದ್ರಿ ಅವರ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸಂಜೀವ ಅವರ ಮಾಜಿ ಶಾಸಕರಾದಂಥ ರಾಮಣ್ಣ ಲಮಾಣಿಯವರ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ SR ಪಾಟೀಲ್ ಅವರ ಮಾಜಿ ಸಚಿವರಾದಂಥ R ಶಂಕರ್ ಅವರ ಇತ್ತೀಚೆಗೆ ನಮ್ಮ ಪಕ್ಷವನ್ನು ಸೇರಿರ್ತಕ್ಕಂಥ ಮಾಜಿ ಶಾಸಕರು ಆದಂಥ ನೆಹರು ಓಲೇಕರ್ ಅವರ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀ ಆನಂದ ಗಡ್ಡದೇವರ ಮಠ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳ ತಾಯಂದಿರ ಯುವ ಮಿತ್ರರ ಮಾಧ್ಯಮದ ಎಲ್ಲ ಗೆಳೆಯರ ಈಗಾಗಲೇ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಚುನಾವಣೆ ಬಹಳ ಮಹತ್ತರವಾದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ತೀರ್ಪು ಯಾರನ್ನ ಲೋಕಸಭೆಗೆ ಕಳಿಸಬೇಕು, ಯಾವ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು, ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಬಡವರ, ರೈತರ, ಮಹಿಳೆಯರ ಕಲ್ಯಾಣ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ
ಸಮಾಜ ಬರಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಬೇಕಾದ್ರೆ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಕಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಕಾರ್ಯಕ್ರಮಗಳು ಸಾಧ್ಯ ಆಗ್ತವೆ ಹೊರತು ಬಿಜೆಪಿಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು. ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಕಂಬಳಿಯನ್ನ ಹಾಕಿದ್ರು. ಆ ಕರಿ ಕಂಬಳಿಯನ್ನ ಹಾಕೊಂಡು ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಪಾಪ ಕುರುಬರೆಲ್ಲ ಓಟ್ ಕೊಡ್ಲಿ ಅಂತೇಳಿ ನಾಟಕ ಮಾಡಿದ್ದಾರೆ. ನನಗೆ ಇಲ್ಲಿ ರಾಣಿಬೆನ್ನೂರಿನ ಕುರುಬ ಸಂಘದವರು, ಕುರುಬ ಲೀಡರ್ಗಳು ಕರಿ ಕಂಬಳಿಯನ್ನು ಓದಿಸಿದ್ರು. ಕರಿ ಕಂಬಳಿಯನ್ನು ಓದಿಸಿದ್ರು. ಯಾಕಂದ್ರೆ ಅದು ಕರಿ ಕಂಬಳಿ ಕುರುಬರ ಸಂಕೇತ, ಕನಕದಾಸರ ಸಂಕೇತ. ಅದಕ್ಕೋಸ್ಕರ ಕರಿ ಕಂಬಳಿಯನ್ನ ಹಾಕ್ತಾರೆ. ನರೇಂದ್ರ ಮೋದಿ ಅವರಿಗೆ ಯಾವ ನೈತಿಕತೆ ಇದೆ ಕರಿ ಕಂಬಳಿಯನ್ನ ಹಾಕೊಳ್ಳಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಯಾಕಂತಂದ್ರೆ 28 ಲೋಕಸಭಾ ಸದಸ್ಯರಲ್ಲಿ ಒಂದೇ ಒಂದು ಟಿಕೆಟ್ ಅನ್ನು ಕೂಡ ಕುರುಬರಿಗೆ ಕೊಟ್ಟಿಲ್ಲ. ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ. ಪಾಪ ಈಶ್ವರಪ್ಪ ಇಲ್ಲಿ ಹಾವೇರಿನಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ. ಯಾರವ? ಕಾಂತೇಶನ ಟಿಕೆಟ್ ಕೊಟ್ಟರು, ಅದನ್ನೂ ಕೊಡ್ಲಿಲ್ಲ. ಈಗ ಈಶ್ವರಪ್ಪ ಬಿಜೆಪಿ ಅಧ್ಯಕ್ಷನಾಗಿದ್ದವನು, RSS ನಲ್ಲಿ ಪಳಗಿರ್ತಕ್ಕಂಥವನು, ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥವನು, ಅವನ ಮಗನಿಗೆ ಟಿಕೆಟ್ ಕೊಡ್ಲಿಲ್ಲ. ಶಂಕರ್ ಹೇಳಿದ್ರು, ಅವ್ರಿಗೂ ಕೂಡ ಮೋಸ ಮಾಡಿದ್ರು ಪಕ್ಷಕ್ಕೆ ಸೇರಿಸ್ಕೊಂಡು. ಈಗ ಹೇಳಿ, ಹಾವೇರಿ ಕ್ಷೇತ್ರದ ಕುರುಬರು ಓಟ್ ಹಾಕ್ಬೇಕಾ ಬಿಜೆಪಿಗೆ? ಹೇಳಿ, ನೀವೇ ಬಿಜೆಪಿಗೆ ಓಟ್ ಹಾಕ್ತೀರಾ? ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕಬಾರದು. ನಾನು ಕುರುಬರ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ. ಕುರುಬರು ಕೂಡ ಕರ್ನಾಟಕದ ಜನಸಂಖ್ಯೆಯಲ್ಲಿ 7% ಇರ್ತಕ್ಕಂಥವ್ರು. ಆ 7% ಇರ್ತಕ್ಕಂಥ ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂತಂದರೆ, ಈ ಸಾರಿನೂ ಕೊಡ್ಲಿಲ್ಲ, ಕಳೆದ ಚುನಾವಣೆಯಲ್ಲೂ ಕೂಡ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ 3 ಜನ ಕುರುಬರು ಕೊಟ್ಟಿತ್ತು. ಈ ಬಾರಿ 2 ಟಿಕೆಟ್ ಕೊಟ್ಟಿದೆ. ಯಾರಿಗೆ ಓಟ್ ಹಾಕ್ಬೇಕು ಹೇಳಿ ನೀವೇ? ಯಾರಿಗೆ ಹಾಕ್ಬೇಕ್ರಿ? ಆನಂದ ಗಡ್ಡದೇವರ ಮಟ್ಟಿಗೆ ಹಾಕ್ಬೇಕು ಓಟನ್ನ. ಹಾಕ್ತಿರಿ ಅಲ್ವಾ? ಕೈ ಎತ್ತಿ ನೋಡೋಣ, ಯಾರ್ಯಾರು ಹಾಕ್ತಿರಿ ಓಟು? ಹಾಕ್ಬೇಕು. ಈಗ ಶಂಕರನು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸ್ವಲ್ಪ ಗೊಂದಲ ಇತ್ತು ನಿಮಗೆ. ಶಂಕರ ಮಾಜಿ ಮಂತ್ರಿ, ಈಗ ನಮ್ಮ ಪಾರ್ಟಿಗೆ ಸೇರ್ಕೊಂಡಿರೋದ್ರಿಂದ ಯಾವುದೇ ಗೊಂದಲ ಉಳಿದಿಲ್ಲ. ನನ್ನ ಪ್ರಕಾರ ಶಂಕರ ಕಾಂಗ್ರೆಸ್ ಬಂದಿರೋದ್ರಿಂದ
ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ನನಗನ್ಸುತ್ತೆ. ಪ್ರಕಾಶ್ ಮತ್ತು ಶಂಕರ್ ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ರಾಣಿಬೆನ್ನೂರಿನಿಂದ 30,000 ಅಂತರದಿಂದ ಗೆಲ್ತಕ್ಕ ಆನಂದನಿಗೆ 30,000 ಮತಗಳು ಬರಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನಪ್ಪ ಪ್ರಕಾಶ್, 100ಕ್ಕೆ 100 ಏನಯ್ಯ ಶಂಕರ, 30,000 ಅಂತರ 30,000. ಇನ್ನು ಅದಕ್ಕಿಂತ ಜಾಸ್ತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ಬಹಳ ಸಂತೋಷ ಪಡ್ತೀನಿ. ನಾನು ಸಂತೋಷ ಪಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಹತಾಶರಾಗಿದ್ದಾರೆ. ಅದಕ್ಕೋಸ್ಕರನೇ ಬಾಯಿ ಬಂದಾಗ ಮಾತಾಡ್ತಾರೆ. ಮೊನ್ನೆ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು, ಸಿದ್ದರಾಮಯ್ಯನ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಟ್ರೆಜರಿ ಎಲ್ಲ ಖಾಲಿ ಆಗ್ಬಿಟ್ಟದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ. ನರೇಂದ್ರ ಮೋದಿಜಿ, ನಾನು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೇ ಮೋದಿ ಹೇಳಿದ್ರು, ರಾಜಸ್ಥಾನದಲ್ಲಿ ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದಾಗ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನರೇಂದ್ರ ಮೋದಿಜಿ ಮಾಡ್ಕೋಬೇಕಾಗ್ತದೆ. ಪಾಪ ಆ ಯುವಕ ಯುವತಿಯರು ನರೇಂದ್ರ ಮೋದಿ ಕೆಲಸ ಕೊಡಿಸ್ತಾರೆ ಅಂತೇಳಿ, ಈ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡ್ತಾರೆ ಅಂತೇಳಿ ಎಲ್ಲ ಕಡೆ ಹೋದಾಗ ಮೋದಿ 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 ಅಂತನರು. ಅವರೆಲ್ಲ ಯಾರು ಮೋದಿ ಮೋದಿ ಅಂತ ಇದ್ರು, ನಿರುದ್ಯೋಗಿ ಯುವಕರು, ಅವರೆಲ್ಲರಿಗೂ ತಿರುಪತಿ ತಿಮ್ಮಪ್ಪನ ನಾಮ ಹಾಕ್ಬಿಟ್ರು. ಚೆಂಬು ಚೊಂಬು, ಖಾಲಿ ಚೊಂಬು, ಖಾಲಿ ಚೊಂಬು. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ಅಚ್ಚೇ ದಿನ ಆಯಂಗೆ, ಅಚ್ಚೇ ದಿನ ಆಯಂಗೆ. ಎಲ್ಲ ಅಕ್ಕಿ, ಗೋಧಿ, ರಾಗಿ, ಜೋಳ ಎಲ್ಲರ ಬೆಲೆಗಳು ಇಳಿಸ್ಬಿಡ್ತೀವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ. ಎಲ್ಲ ಬೆಲೆಗಳನ್ನ ಇಳಿಸ್ತೀವಿ. ಇಳಿತಾ 2014ರಲ್ಲಿ ಒಂದು ಲೀಟರ್ ಡೀಸೆಲ್ಗೆ 48 ರೂಪಾಯಿ. 48 ರೂಪಾಯಿ. 48 ರೂಪಾಯಿ. ಇವತ್ತು 95 ರೂಪಾಯಿನ ಎಷ್ಟು? 96-98 ರೂಪಾಯಿ. 100 ರೂಪಾಯಿ ದಾಟಿತ್ತು. ಎಲೆಕ್ಷನ್ ಬಂದದಿಂದ ಕಡಿಮೆ ಮಾಡಿದ್ದಾರೆ, ಮತ್ತೆ ಏರಿಸ್ತಾರೆ. ಪೆಟ್ರೋಲ್ ಬೆಲೆ 2014ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಇವತ್ತು 105 ರೂಪಾಯಿ. 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. ಇವತ್ತು 950 ರೂಪಾಯಿ. ಮೇಲಕ್ಕೆ ಹೋಗಿತ್ತು.
₹1050, ₹1100 ಇತ್ತು, ಈಗ ಕಡಿಮೆ ಮಾಡಿದ್ದಾರೆ. ಎಲೆಕ್ಷನ್ ಅಂತ ಕಡಿಮೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರ್ಲಿಲ್ವಲ್ಲಪ್ಪ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಲಿಲ್ವಲ್ರಿ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ, ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು 2014ರಲ್ಲಿ $1ಗೆ ರೂಪಾಯಿ ಬೆಲೆ ಇದ್ದದ್ದು ₹58, ಇವತ್ತು ₹84. ₹84. ನೀವೆಲ್ಲ ರೈತರಿದ್ದೀರಿ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ? ಇನ್ನು ವ್ಯವಸಾಯದ ಖರ್ಚು ಜಾಸ್ತಿ ಆಯ್ತ ಹೊರತು 2 ಪಟ್ಟು 3 ಪಟ್ಟು ಜಾಸ್ತಿ ಆಯ್ತ ಹೊರತು ಮಾಡಲಿಲ್ಲ. ಅವರ ಸಾಲ ದುಪ್ಪಟ್ಟಾಯ್ತು. ಯಾವತ್ತಾರು ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ₹1 ಸಾಲ ಮನ್ನಾ ಮಾಡಿದಾರ ರೈತರದು? ಯಾವತ್ತಾರು ಮಾಡಿದ್ದಾರೆ ಅಂದ್ರೆ? ಯಾವತ್ತು ಮಾಡಲಿಲ್ಲ. ಅದೇ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ₹72,000 ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ರೈತರು ಸೊಸೈಟಿಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ, ಬೆಳೆಯ ಸಾಲ ₹50,000ವರೆಗೆ 27,20,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡಿದೆ. ಯಡಿಯೂರಪ್ಪ ಯಾವತ್ತಾರು ₹1 ಮನ್ನಾ ಮಾಡಿದಾರ? ಬಸವರಾಜ ಬೊಮ್ಮಾಯಿ ಯಾವತ್ತಾರು ₹1 ಮನ್ನಾ ಮಾಡಿದಾರ? ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಉಗ್ರಪ್ಪ ಕೌನ್ಸಿಲ್ನಲ್ಲಿ ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ, ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ಯಡಿಯೂರಪ್ಪನವ್ರ ಉತ್ತರ ಏನ್ ಗೊತ್ತಾ? ಸರ್ಕಾರದ ಪರವಾಗಿ, ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಮತ್ತೆ ಮನಮೋಹನ್ ಸಿಂಗ್ ಹೆಂಗೆ ಸಾಲ ಮನ್ನಾ ಮಾಡಿದ್ರು? ನಾನು ಹೆಂಗೆ ಸಾಲ ಮನ್ನಾ ಮಾಡಿದೆ? ಇವರಿಗೆ ಬಿಜೆಪಿಯವರು ಕರ್ನಾಟಕದಲ್ಲಿರ್ಬಹುದು, ದೇಶದಲ್ಲಿರ್ಬಹುದು ₹1 ಮನ್ನಾ ಮಾಡಲಿಲ್ಲ. ಅದರಿಂದ ರೈತರು, ಬಡವರು, ದಲಿತರು, ಮಹಿಳೆಯರು ಎಲ್ಲರೂ ಕೂಡ ಜೀವನ ಮಾಡೋದು ಬಹಳ ಕಷ್ಟ ಆಯ್ತು. ನಾನು DK ಶಿವಕುಮಾರ್, ನಮ್ಮ ಪಕ್ಷದ ಮುಖಂಡರುಗಳು HK ಪಾಟೀಲ್ ಆದಿಯಾಗಿ ನಾವೆಲ್ಲರೂ ಕೂಡ ರಾಜ್ಯದ ತುಂಬಾ ಪ್ರವಾಸವನ್ನು ಮಾಡಿದ್ರು. ಆಗ ಜನರೆಲ್ಲ ಹೇಳ್ಕೊಂಡ್ರು, ಅವ್ರ ಕಷ್ಟವನ್ನ ಹೇಳ್ಕೊಂಡ್ರು, ನಮಗೆ ಜೀವನ ಮಾಡೋದು ಕಷ್ಟ ಆಗ್ತದೆ, ನೀವು ಏನಾದ್ರು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಬಂದ ಮೇಲೆ ನಾವು 5 ಗ್ಯಾರಂಟಿಗಳನ್ನು ಅವತ್ತೇ ಘೋಷಣೆ ಮಾಡೋದು, ಚುನಾವಣೆಗಿಂತ ಮುಂಚಿತವಾಗಿ ಅವತ್ತೇ ಘೋಷಣೆ ಮಾಡೋದು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇವನ್ನ ಜಾರಿ ಮಾಡ್ತೇವೆ. ನಾನು DK ಶಿವಕುಮಾರ್ ಆ ಗ್ಯಾರಂಟಿ ಯೋಜನೆಗಳಿಗೆ ಚೆಕ್ಗಳಿಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತೋ. ಇವತ್ತು ನಾವು ಅಧಿಕಾರಕ್ಕೆ ಬಂದು 11 ತಿಂಗಳಾಯ್ತು. ನಾವು ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಲ್ವಾ? ಮಾಡಿದೀವೋ ಇಲ್ಲ? ಮಾಡಿದೀವಿ. ನುಡಿದಂತೆ ನಡೆದಿದ್ದೀವಲ್ಲ. ಬಸವಾದಿ ಶರಣರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರು, ಇಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರು, ಸಾಮಾಜಿಕ ಕ್ರಾಂತಿಯನ್ನು ಮಾಡದಂತವರು, ಅವರು ನುಡಿದಂತೆ ನಡೆದರು ಅಂತೇಳಿ ನಾವು ಕೂಡ ನುಡಿದಂತೆ ನಡಿಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಯತ್ನವನ್ನು ಮಾಡೋದು. ಅದಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿ ಆದಾಗ ಮೊದಲನೇ ಸಾರಿ ಬಸವಣ್ಣವರ ಜಯಂತಿಯ ದಿನನೇ ಪ್ರಮಾಣ ವಚನ ಸ್ವೀಕಾರ ಮಾಡದೆ.
ಬಸವಣ್ಣವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ನಾವು ಕೂಡ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. ಅನ್ನಭಾಗ್ಯ ಮಾಡಿದವರು ಯಾರು? ಕ್ಷೀರಭಾಗ್ಯ ಮಾಡಿದವರು ಯಾರು? ಕ್ಷೀರಧಾರೆ ಮಾಡಿದವರು ಯಾರು? ಯಾರ್ರೀ ಮಾಡಿದವರು? ಕೃಷಿ ಭಾಗ್ಯ ಮಾಡಿದವರು ಯಾರು? ಮೈತ್ರಿ ಮನಸ್ವಿನಿ ಮಾಡಿದವರು ಯಾರು? ಶೂ ಭಾಗ್ಯ ಮಾಡಿದವರು ಯಾರು? ಶಾದಿ ಭಾಗ್ಯ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ವಿದ್ಯಾಸಿರಿ ಮಾಡಿದವರು ಯಾರು? ಎಲ್ಲ ನಾವೇ ಮಾಡಿದವಲ್ಲಪ್ಪ. ನೀವೇನ್ ಮಾಡಿದ್ದೀರಿ ಹೇಳ್ರಿ ನೋಡೋಣ. ನೀವೇನ್ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿರುವಾಗ 14,52,000 ಮನೆಗಳನ್ನ 5 ವರ್ಷದಲ್ಲಿ ಕಟ್ಟಿಸಿದೆ. 14,52,000 ಮನೆಗಳನ್ನ ಕಟ್ಟಿಸ್ಕೊಟ್ಟೆ. ಬಸವರಾಜ ಬೊಮ್ಮಾಯಿ ನಿಮ್ ಸರ್ಕಾರ ಬಂದಾಗ ಒಂದೇ ಒಂದು ಹೊಸ ಮನೆ ಕೊಟ್ರೇನ್ರಿ? ಒಂದೇ ಒಂದು ಹೊಸ ಮನೆ ಕೊಟ್ರೇನ್ರಿ? ರಾಣಿಬೆನ್ನೂರಿಗೆ ಎಷ್ಟು ಮನೆ ಕೊಟ್ಟಿದ್ದೀರಿ ಅಂತ ಹೇಳಿ ನೋಡೋಣ. ನಾವು ಕೊಟ್ಟಿದ್ದಂತ ಮನೆಗಳನ್ನ ಕಟ್ಟಿಸ್ಲಿಕ್ಕೂ ಕೂಡ ಇವ್ರ ಕೈಲಿ ಆಗ್ಲಿಲ್ಲ. ನಾವು ಮಂಜೂರು ಮಾಡಿದಂತ ಮನೆಗಳನ್ನೂ ಕೂಡ ಕಟ್ಟಿಸ್ಲಿಕ್ಕಾಗಲಿಲ್ಲ. ಇಂಥ ಪಕ್ಷಕ್ಕೆ ನೀವು ಬೆಂಬಲ ಕೊಡಬೇಕಾ? ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಶಕ್ತಿ ಯೋಜನೆ ಜೂನ್ 11ನೇ ತಾರೀಕಿಗೆ ಜಾರಿ ಮಾಡೋದು. ಅವತ್ತಿನಿಂದ ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು 200 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ತಿರುಗಾಡಿದ್ದಾರೆ. ಏನ್ರಮ್ಮ ತಾಯಿ? ಹೌದಲ್ಲ? ಹೌದಲ್ಲ? ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಿದ್ದಾರೆ 200 ಕೋಟಿ. ಪ್ರತಿನಿತ್ಯ 50ರಿಂದ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. 4-5 ದಿನಗಳ ಹಿಂದೆ ನಾನು ಅರಸೀಕೆರೆಗೆ ಹೋಗಿದ್ದೆ. ಹಿಂಗೆ ಭಾಷಣ ಮಾಡ್ತಾ ಇದ್ದೆ. ಒಬ್ಬ ಹೆಣ್ಮಗಳು, ನಾನು ಅದರಲ್ಲಿ ಎಂತ ಗಾಡಿ ಲಾರಿನಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದೆ. ಕೆಳಗಡೆ ಒಬ್ಬ ಹೆಣ್ಮಗಳು ಹೂನಾರ ಹಿಡ್ಕೊಂಡು ನಿಂತಿದ್ಲು. ನಾನು ಭಾಷಣ ಮುಗಿದ ಮೇಲೆ ಹೋಗಿ ಆ ಅಮ್ಮನ ಕೇಳಿದೆ, ಯಾಕಮ್ಮ ಹೂನಾರ ಹಿಡ್ಕೊಂಡಿದೆ, ಯಾರಿಗೂ ಹಾಕದೆ ಅಂತ ಕೇಳಿದೆ. ಇಲ್ಲ ಸ್ವಾಮಿ, ನಾನು ನೀವು ಫ್ರೀ ಬಸ್ ಮಾಡಿರೋದ್ರಿಂದ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ, ಎಲ್ಲ ಟೂರಿಸ್ಟ್ ಸೆಂಟರ್ಗಳಿಗೆ ಹೋಗಿದ್ದೀನಿ, ಆಗ ನಮ್ಮ ನೆಂಟರ ಮನೆಗಳಿಗೆಲ್ಲ ಹೋಗಿದ್ದೀನಿ, ತವ್ರ ಮನೆಗೆಲ್ಲ ಹೋಗಿದ್ದೀನಿ. ಅಲ್ಲಿ ಟಿಕೆಟ್ ಇಲ್ಲದೆ ದುಡ್ಡು ಕೊಡದೇನೆ ಟಿಕೆಟ್ ತಗೊಂಡಿದ್ದೀನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಶೇಖರಣೆ ಮಾಡಿ ಈಗ ಹೂನಾರ ಕಟ್ಟಿ ನಿಮಗೆ ತಗೊಂಡ್ಬಂದಿದ್ದೀನಿ ಹಾಕ್ಲಿಕ್ಕೆ ಅಂತ ಹೇಳಿ. ನಿಮಗೆ ಹಾಕ್ಲಿಕ್ಕೆ ಅಂತ. ಹಾಗಾದ್ರೆ ಹಾಕಮ್ಮ ತಾಯಿ, ಇದಕ್ಕಿಂತ ಹೆಮ್ಮೆ ವಿಷಯ ಬೇಕಾ? ಇದಕ್ಕಿಂತ ಖುಷಿ ವಿಷಯ ಬೇಕಾ? ಇದು ಒಂದು. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾವು ಹೋದಾಗ ಹೇಳ್ತಾ ಇದ್ರು, ನಾನು ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 7 kgಯಿಂದ 5 kg ಮಾಡಿದ್ರು. 5 kg ಮಾಡಿದ್ರು. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ವಿರೋಧ ಪಕ್ಷದ ನಾಯಕನಾಗಿದೆ ನಾನು, ರೀ ಯಡಿಯೂರಪ್ಪ ದುಡ್ಡಿಲ್ಲ, ನರೇಂದ್ರ ಮೋದಿಜಿ ನಾನು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೇ ಮೋದಿ ಹೇಳಿದ್ರು ರಾಜಸ್ಥಾನದಲ್ಲಿ, ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದಾಗ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನರೇಂದ್ರ ಮೋದಿಜಿ
ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ. ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ಯಾರ ಸಂಬಳನೂ ಕೂಡ ನಿಂತಿಲ್ಲ. ಯಾರಾದರೂ ಸರ್ಕಾರಿ ನೌಕರ ನನಗೆ ಸಂಬಳ ಬಂದಿಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೇನೆ ಅಂತಕ್ಕಂಥ ಮಾತುಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಳ್ಳು ಹೇಳಲಿಕ್ಕೂ ಇತಿಮಿತಿ ಇರ್ಬೇಕಲ್ಲ. ಬರೀ ಸುಳ್ಳುಗಳು, ಬರೀ ಸುಳ್ಳು. ನರೇಂದ್ರ ಮೋದಿ ಅವರು ಇನ್ನೊಂದು ಭಾರಿ ಸುಳ್ಳನ್ನ ಹೇಳಿದ್ದಾರೆ. ಹಿಂದುಳಿದ ಜಾತಿಯವರಿಗೆ, ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ. ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ. ನರೇಂದ್ರ ಮೋದಿಜಿ ಸಂವಿಧಾನವನ್ನು ಒಮ್ಮೆ ಓದಿ ಅಥವಾ ಓದಿಸಿ ತಿಳ್ಕೊಳ್ಳಿ. ಆರ್ಟಿಕಲ್ 15, ಆರ್ಟಿಕಲ್ 16 ಏನ್ ಹೇಳ್ತದೆ ಅಂತಂದ್ರೆ 140 ಕೋಟಿ ಜನರಲ್ಲಿ ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗೆ ನಗಬೇಕೋ ಟೀಕೆ ಮಾಡಬೇಕು ಅಂತ ನನಗಂತೂ ಗೊತ್ತಾಗಲ್ಲ. ಇಲ್ಲಿ ಲಾಯರ್ಗಳು ಕೂತಿದ್ದಾರೆ, ಕೆಲವರೆಲ್ಲ ಲಾಯರ್ಗಳು ಕೂತಿದ್ದಾರೆ, ಇಲ್ಲಿ ಲಾಯರ್ಗಳಿದ್ದಾರೆ. ಆರ್ಟಿಕಲ್ 15, ಆರ್ಟಿಕಲ್ 16 ಏನು ಹೇಳ್ತದೆ ಅಂತಂದ್ರೆ those who are socially, educationally backward. ಅಲ್ಲಿ ಯಾವುದು ಧರ್ಮ ಹೇಳಿಲ್ಲ, ಯಾವುದೇ ಜಾತಿ ಹೇಳಿಲ್ಲ. those who are socially, educationally backward ಅಂತವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತದೆ. ನರೇಂದ್ರ ಮೋದಿಜಿ, ನಿಮಗೆ ಮೀಸಲಾತಿ ಬಗ್ಗೆ ಯಾವತ್ತಾರು ಬದ್ಧತೆ ಇದೆಯಾ? ಮೀಸಲಾತಿ ಪರವಾಗಿದ್ದೀರಾ ಬಿಜೆಪಿಯವರು? ಮೀಸಲಾತಿಯನ್ನ ನೀವು ಇತಿಹಾಸವನ್ನು ನೋಡಬೇಕು. ಕಾಂಗ್ರೆಸ್ ಸರ್ಕಾರ ಯಾವ್ಯಾವಾಗ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ತದೆ, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದವರು RSS ನವರು ಮತ್ತು ಬಿಜೆಪಿಯವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. RSS ಮತ್ತು ಬಿಜೆಪಿಯವರು ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಮಾಡಿದಾಗ ರಥಯಾತ್ರೆ ಹೊರಟವರು ಯಾರು? ರಥಯಾತ್ರೆ ಹೊರಟವರು ಯಾರು? ಅಂದಿನ ಬಿಜೆಪಿ ಅಧ್ಯಕ್ಷರಾಗಿದ್ದಂತ ಅದ್ವಾನಿಯವರು ಶಾಲಾ ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿಸಿದವರು ಇದೇ ಬಿಜೆಪಿಯವರು ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಮಾಡಿದಾಗ. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವತ್ತು ಮೀಸಲಾತಿಯನ್ನು ಕೊಟ್ಟಾಗ ಅರ್ಜುನ್ ಸಿಂಗ್ ರವರು IITಗಳಲ್ಲಿ, IIMಗಳಲ್ಲಿ, IICಗಳಲ್ಲಿ, IISCಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನ ವಿರೋಧ ಮಾಡಿದವರು ಯಾರು? ಅದನ್ನ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷ. ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಗಳನ್ನು ತಂದು ಮಹಿಳೆಯರಿಗೆ, ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟಾಗ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಲ್ಲೂ ಕೂಡ ಮೀಸಲಾತಿ ಕೊಟ್ಟಾಗ ಅದನ್ನ ವಿರೋಧ ಮಾಡಿದವರು ಯಾರು? ಮಿಸ್ಟರ್ ನರೇಂದ್ರ ಮೋದಿಜಿ. ಅದನ್ನ ವಿರೋಧ ಮಾಡಿದವರು ರಾಮಾ ಜೋಯಿಸ್ರು. ಏನಾಗಿದ್ರು ರಾಮಾ ಜೋಯಿಸ್ರು? ಅಂದು ಬಿಜೆಪಿಯ ಉಪಾಧ್ಯಕ್ಷರು.
ಅಷ್ಟೇ ಅಲ್ಲ, ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದವರು ಅವರು ಹಿಂದುಳಿದವರಿಗೆ, ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಜಿಲ್ಲಾ ಪಂಚಾಯತಿನಲ್ಲಿ, ತಾಲೂಕ್ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ ಕೊಟ್ಟಂತ ಮೀಸಲಾತಿಯನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ಗೆ ಅದನ್ನ ಚಾಲೆಂಜ್ ಮಾಡಿ ಅರ್ಜಿ ಹಾಕ್ತಾರೆ. ಅದೃಷ್ಟವಶಾತ್ ಅವರು ಹಾಕಿದಂತ ಅರ್ಜಿ ವಜಾ ಆಗ್ತದೆ. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಮೀಸಲಾತಿ ಉಳಿಯುತ್ತದೆ. ಇದು ಗೊತ್ತಿದೆಯಾ ಪಾರ್ಲಿಮೆಂಟ್ ನಿಮಗೆ? ನರೇಂದ್ರ ಮೋದಿಜಿ, ಗೊತ್ತಿದೆಯಾ ನಿಮಗೆ? ಇದು ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ನೀವು ಇತಿಹಾಸದ ಪುಟಗಳನ್ನು ನೋಡಿದಾಗ ಮೀಸಲಾತಿಯನ್ನು ವಿರೋಧ ಮಾಡಿದವರು ಬಿಜೆಪಿಯವರು. ಅದಕ್ಕೋಸ್ಕರ ಹಿಂದುಳಿದವರಲ್ಲಿ, ಮಹಿಳೆಯರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಮನವಿ ಮಾಡುತ್ತೇನೆ, ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ, RSSಗೆ ಒಂದು ಮತವನ್ನು ಕೊಡಕೂಡದು. ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ, RSSಗೆ, ಬಿಜೆಪಿಯ ಅಭ್ಯರ್ಥಿಗೆ ಒಂದು ಮತವನ್ನು ಕೂಡ ಕೊಡಕೂಡದು. ನಾನು ಇನ್ನೊಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ ಯಾವತ್ತಾದ್ರೂ ಬಸವರಾಜ ಬೊಮ್ಮಾಯಿ ನೀನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಬರಗಾಲದಲ್ಲಿ ಈ ದುಡ್ಡನ್ನು ಕೊಡದೇ ಹೋದಾಗ, 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ಶಿಫಾರಸುಗಳನ್ನ ಜಾರಿ ಮಾಡದೆ ಹೋದಾಗ ನೀವು ಯಾವತ್ತಾರು ಮಾತಾಡಿದೀಯಾ ಬಸವರಾಜ ಬೊಮ್ಮಾಯಿ? ಬಾಯಿ ಬಿಟ್ಟಿದ್ಯಾ? ಅದಕ್ಕೆ ಬದಲಾಗಿ ಅಮಿತ್ ಶಾ ಹೇಳಿದ ರೀತಿಯಲ್ಲಿ, ನರೇಂದ್ರ ಮೋದಿ ಅವರು ಹೇಳಿದ ರೀತಿಯಲ್ಲಿ ನೀವು ಡ್ಯಾನ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿದ್ರು. ಒಂದು ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಪ್ಪರ್ ಭದ್ರಾ ಯೋಜನೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ 23-24 ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಅದು ಸಾರ್ವಜನಿಕ ಭಾಷಣ ಅಲ್ಲ, ಬಜೆಟ್ ಭಾಷಣದಲ್ಲಿ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ. 2023-24ರಲ್ಲಿ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಬಸವರಾಜ ಬೊಮ್ಮಾಯಿ ಅವರೇ. ನಿಮ್ ಬಜೆಟ್ ನಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ಅಭಿನಂದನೆ ಮಾಡಿ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ. 5,300 ಕೋಟಿ ಬಂದೇ ಬರುತ್ತದೆ. 2023-24ನೇ ವರ್ಷ ಮುಗಿದೋಯ್ತು. ಈಗ ಮೇ ತಿಂಗಳಲ್ಲಿ ಇದ್ದೀವಿ. ಬಜೆಟ್ ನಲ್ಲಿ ಘೋಷಣೆ ಮಾಡದಂತ ಯೋಜನೆ 5,300 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಬರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರೇ, ನೀವು ಏನಾದ್ರು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರ? ಈ ಬಸವರಾಜ ಬೊಮ್ಮಾಯಿ ಮತ್ತೆ ಗೆದ್ದೋಗ್ಬೇಕಾ? ದಯಮಾಡಿ ಇವರನ್ನ ಸೋಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮುಖ್ಯಮಂತ್ರಿ ಆಗಿದ್ರಲ್ಲ, ಏನ್ ಮಾಡಿದರು? ರಾಣಿಬೆನ್ನೂರಿಗೆ ಏನಾದ್ರು ಮಾಡಿದಾರ? ಗದಗ ಜಿಲ್ಲೆಗೆ ಏನಾದ್ರು ಮಾಡಿದಾರ? ಹಾವೇರಿ ಜಿಲ್ಲೆಗೆ ಏನಾದ್ರು ಮಾಡಿದಾರ? ರಾಣಿಬೆನ್ನೂರಿಗೆ ಏನಾರು ಮಾಡಿದಾರ? ಮತ್ತೆ ಯಾಕೆ ಗೆಲ್ಲಿಸ್ಬೇಕ್ರಿ ಇವ್ರನ್ನ? ಇವರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕದಲ್ಲಿ 40% ಸರ್ಕಾರ, 40% ಗವರ್ಮೆಂಟ್. ಲೂಟಿ ಹೊಡೆದ್ರು. 1 ರೂಪಾಯಿ
ರೂಪಾಯಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಮಾತೆತ್ತಿದ್ರೆ ತಾಕತ್ತಿದೆಯಾ? ತಾಕತ್ತಿದೆಯಾ ನಿಮ್ಗೆ? ದಮ್ ಇದೆಯಾ? ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಸ್ವಲ್ಪಾರು ತಾಕತ್ತಿರ್ಬೇಕಲ್ಲ, ಸ್ವಲ್ಪಾರು ದಮ್ ಇರ್ಬೇಕಲ್ಲ. ಅವ್ರ ಹತ್ರ ಕೇಳಲಿಕ್ಕೆ ಗಡಗಡ 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 ಅಂತ ಹೆದರ್ಕೊಂಡು ಬಾಯಿ ಬಿಡದೆ ಇರ್ತಕ್ಕಂಥ ನೀವು ದಮ್ ಬಗ್ಗೆ ಮಾತಾಡ್ತೀರಾ, ತಾಕತ್ ಬಗ್ಗೆ ಮಾತಾಡ್ತೀರಾ? ದಯಮಾಡಿ ಅವರನ್ನ ಗೆಲ್ಲಿಸಬೇಡಿ. ನರೇಂದ್ರ ಮೋದಿಯವರು 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, 10 ವರ್ಷಗಳು. 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಹಿಂದೆ ಗುಜರಾತ್ನಲ್ಲಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. 12 ವರ್ಷಗಳ ಕಾಲ ಏನ್ ಜನಗಳಿಗೆ ಸುಳ್ಳು ಹೇಳಿದ್ರು. ನಾವು ಇಡೀ ದೇಶದಲ್ಲಿ ಬದಲಾವಣೆಯನ್ನು ತರ್ತೇವೆ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ನಾಯಕರುಗಳು, ವ್ಯಾಪಾರಸ್ಥರು, ಕೋಟ್ಯಾಧಿಪತಿಗಳು, ಶ್ರೀಮಂತರು, ಆಮೇಲೆ ಕೈಗಾರಿಕೋದ್ಯಮಿಗಳು ಇಲ್ಲಿ ಲೂಟಿ ಹೊಡೆದು ವಿದೇಶದಲ್ಲಿ ಹಣ ಇಟ್ಟಿದ್ದಾರೆ. ಆ ಹಣ ತಗೊಬಂದು 100 ದಿನದಲ್ಲಿ 15 ಲಕ್ಷ 15 ಲಕ್ಷ 15 ಲಕ್ಷ ಎಲ್ಲರ ಅಕೌಂಟ್ಗಳಿಗೆ ಜಮಾ ಮಾಡ್ತೀನಿ ಅಂತ ಮಾಡಿದ್ರೇನ್ರಿ? ನಿಮ್ಗೆ 15 ರೂಪಾಯಿ ಬಂತ 10 ವರ್ಷದಲ್ಲಿ? ಬರಲಿಲ್ಲ. 10 ವರ್ಷದಲ್ಲಿ 15 ರೂಪಾಯಿ ಕೂಡ ಬರಲಿಲ್ಲ. ಬಸವರಾಜ ಅಲ್ಲ, ನರೇಂದ್ರ ಮೋದಿಜಿ 100 ದಿನದಲ್ಲಿ ತಂದು ಹಾಕ್ತೀನಿ ಅಂತಂದ್ರಲ್ಲ. ಯಾಕೆ ಸುಳ್ಳು ಹೇಳಿದ್ರಿ ಈ ದೇಶದ ಜನರಿಗೆ? ಯಾಕೆ ಸುಳ್ಳು ಹೇಳಿದ್ರಿ? ಕೊಡ್ಲಿಕ್ಕೆ ಆಗಲಿದ ಮೇಲೆ. ಅದ್ರ ಜೊತೆಗೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ಈ ದೇಶದಲ್ಲಿ ಅನೇಕ ಜನ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಅವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ. ನರೇಂದ್ರ ಮೋದಿ ಅವರೇ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಮಾಡಿದ್ರ? ಇನ್ನು ನಿರುದ್ಯೋಗ ಜಾಸ್ತಿ ಆಯಿತು. ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಿರುದ್ಯೋಗ ಜಾಸ್ತಿ ಆಯಿತು. ಪಾಪ ಆ ವಿದ್ಯಾವಂತ ಯುವಕ ಯುವತಿಯರು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ ಹೋಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಉತ್ತರನ ಇದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಅಂತಕ್ಕಂಥದನ್ನ ಅರ್ಥ ಮಾಡಿ ನಿಮಗೆ ಹಾಕ್ಲಿಕ್ಕೆ ಅಂತ. ಹಾಗಾದ್ರೆ ಹಾಕಮ್ಮ ತಾಯಿ, ಇದಕ್ಕಿಂತ ಹೆಮ್ಮೆ ವಿಷಯ ಬೇಕಾ? ಇದಕ್ಕಿಂತ ಖುಷಿ ವಿಷಯ ಬೇಕಾ? ಇದು ಒಂದು. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾವು ಹೋದಾಗ ಹೇಳ್ತಾ ಇದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 7 kgಯಿಂದ 5 kg ಮಾಡಿದ್ರು. 5 kg ಮಾಡಿದ್ರು. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ವಿರೋಧ ಪಕ್ಷದ ನಾಯಕನಾಗಿದೆ ನಾನು, ಯಡಿಯೂರಪ್ಪ ಅಕ್ಕಿ ಮಾತ್ರ ಕಡಿಮೆ ಮಾಡಬೇಡ್ರಿ, ಅನ್ನಭಾಗ್ಯ ಕಾರ್ಯಕ್ರಮ ಇದು ಬಡವರಿಗೆ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಮಾಡಿರ್ತಕ್ಕಂಥ ಕಾರ್ಯಕ್ರಮ. 3 ಹೊತ್ತು ಊಟ ಮಾಡಬೇಕು. ಬರೀ ಶ್ರೀಮಂತರು ಮಾಡಿದ್ರೆ ಸಾಲದು. ಈ ದೇಶದ ಬಡವರು ಅವರು ಕೂಡ ಊಟ ಮಾಡಬೇಕು ಅಂತೇಳಿ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದೆ. ಮಾಡಲಿಲ್ಲ ಪುಣ್ಯಾತ್ಮ. 7 kgಯಿಂದ 5 kg ಮಾಡಲಿಲ್ಲ. ನಾವು ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳುದು, ಯಡಿಯೂರಪ್ಪ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿ ಒಪ್ಪಲಿಲ್ಲ. ನಾವು ಅಧಿಕಾರಕ್ಕೆ ಬಂದ್ರೆ 5 kg ಜೊತೆಗೆ ಇನ್ನ 5 kg ಕೊಡ್ತೀವಿ. ಆದ್ರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಕೊಡ್ರಿ ಅಂತಂದು ಕೊಡ್ಲಿಕ್ಕೆ ಒಪ್ಕೊಂಡ್ರು. ಆಮೇಲೆ ಇಲ್ಲ ಅಂದ್ಬಿಟ್ರು. ಅಲ್ಲಪ್ಪ,
ಮಿಸ್ಟರ್ ಎಂತವರು ಗೋಯಲ್ ಅಂತ ಫುಡ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವ್ರಿಗೆ ಹೇಳಿದು ಪುಕ್ಕಟೆ ಕೊಡಬೇಡಪ್ಪ, 34 ರೂಪಾಯಿ ಒಂದು ಕೆಜಿಗೆ ಅಕ್ಕಿ ಕೊಡ್ತೀವಿ, ಅಕ್ಕಿಗೆ ದುಡ್ಡು ಕೊಡ್ತೀವಿ. ಆ 34 ನಮಗೆ ಎಷ್ಟು ಅಕ್ಕಿ ಬೇಕಾಗ್ತದೆ ಅಷ್ಟು ಕೊಡ್ರಿ. ಪಾಪ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಪ್ಕೊಂಡ್ರು, ಕೊಡ್ತೀವಿ ಸರ್, ಅಕ್ಕಿ ಬೇಕಾದಷ್ಟಿದೆ ನಮ್ಮ ಹತ್ರ, ದಾಸ್ತಾನ್ ಇದೆ, ಕೊಡ್ತೀವಿ ಅಂತಂದ್ರು. ಆದರೆ ನರೇಂದ್ರ ಮೋದಿ ಅವರು ಹೇಳ್ಬಿಟ್ಟು ಅಕ್ಕಿ ಕೊಟ್ಬಿಟ್ರೆ ಎಲ್ಲ ಬಡವರು ಕೂಡ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ, ಎಲ್ಲ ಸಿದ್ದರಾಮಯ್ಯನ ಪರ ಆಗ್ಬಿಡ್ತಾರೆ. ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರಲ್ಲ, ನಿಮಗೆ ದ್ರೋಹ ಮಾಡಿದ್ರು ಅಲ್ವಾ, ಬಡವರಿಗೆ ಅನ್ಯಾಯ ಮಾಡಿದ್ರು ಅಲ್ವಾ, ಮಾಡಿದ್ರು ಇಲ್ಲ. ಆದ್ರೆ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು, ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡ್ಲಿಕ್ಕೆ ಆಗದೆ ಹೋದ್ರೆ, ಅಕ್ಕಿ ಸಿಕ್ಕದೆ ಹೋದ್ರೆ ಅಕ್ಕಿಗೆ ಬದಲು ದುಡ್ಡು ಕೊಡೋಣ ಅಂತೇಳಿ 1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ, 5 ಕೆಜಿ ಅಕ್ಕಿಗೆ 170 ರೂಪಾಯಿ ಪ್ರತಿ ತಿಂಗಳು ಕೂಡ ಪ್ರತಿ ಒಬ್ಬರಿಗೂ ಕೂಡ ಕೊಡ್ತಾ ಇದೀವೋ ಇಲ್ಲ 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ. ಬಸ್ನಲ್ಲಿ ಟಿಕೆಟ್ ತಗೊಳ್ಳೋದು ತಪ್ಪಿತು, 170 ರೂಪಾಯಿ ಸಿಗುತ್ತೆ. ಅದಾದ್ಮೇಲೆ ಗೃಹ ಜ್ಯೋತಿ ಅಂತಕ್ಕಂಥ ಯೋಜನೆಯನ್ನ ಜಾರಿ ಕೊಟ್ಟು, ಗೃಹ ಯೋಜನೆಯಲ್ಲಿ 200 ಯೂನಿಟ್ ವರೆಗೆ ಯಾರು 200 ಯೂನಿಟ್ ವಿದ್ಯುತ್ ಅನ್ನು ಬಳಸ್ತಾರೆ, ಅದಕ್ಕಿಂತ ಕಮ್ಮಿ ಬಳಸ್ತಾರೆ, ಅವರೆಲ್ಲರಿಗೂ ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಕರೆಂಟ್ ಬಿಲ್ ಯಾರು ಕಟ್ತೀರಾ? ಕರೆಂಟ್ ಬಿಲ್ ಕಟ್ಟಾಗಿಲ್ಲ, ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಗೃಹ ಲಕ್ಷ್ಮಿ ಯೋಜನೆ, ಬಡವರ ಕೈನಲ್ಲಿ ದುಡ್ಡು ಕೊಡಬೇಕು. ಅವ್ರಿಗೆ ದುಡ್ಡಿದ್ರೆ ಅಂಗಡಿಗೆ ಹೋಯ್ತಾರೆ, ಬಟ್ಟೆ ಅಂಗಡಿಗೆ ಹೋಯ್ತಾರೆ, ದಿನಸಿ ಅಂಗಡಿಗೆ ಹೋಗ್ತಾರೆ, ಚಿನ್ನದ ಅಂಗಡಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ ಅಂತೇಳಿ ತಿಂಗಳಿಗೆ ಮನೆ ಯಜಮಾನಿಗೆ 2,000 ರೂಪಾಯಿ ಯಾವಲಾರು ಕೊಟ್ಟಿದ್ರ ನರೇಂದ್ರ ಮೋದಿ ಅವರು? ಬಸವರಾಜ ಬೊಮ್ಮಾಯಿ ಯಾವಲಾರು ಕೊಟ್ಟಿದ್ರ? ಬಸವರಾಜ ಬೊಮ್ಮಾಯಿ ಕೊಡ್ಲಿಲ್ಲ ಮುಖ್ಯಮಂತ್ರಿ ಆಗಿರುವಾಗ. 2,000 ರೂಪಾಯಿ ತಿಂಗಳಿಗೆ. ಅದಾದ್ಮೇಲೆ ಯುವ ನಿಧಿ 22-23ರಲ್ಲಿ ಯಾರು ಪಾಸ್ ಮಾಡಿರ್ತಾರೆ, ಪದವೀಧರರು ಇರ್ಬೋದು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು, ಅವರಿಗೆ 2 ವರ್ಷದವರೆಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. 1,500 ರೂಪಾಯಿ. ಇದನ್ನ ಬಿಜೆಪಿ ಅವರು ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ಕೊಟ್ಟಿದ್ರ? ಅವ್ರು ಕೊಡ್ಲಿಲ್ಲ. ನಾವು ನಿರುದ್ಯೋಗ ಹೋಗಲಾಡಿಸ್ಬೇಕು. ನಿರುದ್ಯೋಗಿ ಮಕ್ಕಳುಗಳು, ಗ್ರಾಜ್ಯುಯೇಟ್ ಆಗಿರೋರು, ಡಿಪ್ಲೊಮಾ ಹೋಲ್ಡರ್ಸ್ ಪಾಸ್ ಮಾಡಿರ್ತಕ್ಕಂಥವ್ರು, ಅವರು ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ, ಬಸ್ನಲ್ಲಿ ಹೋಗ್ಬೇಕಾದ್ರೆ ತಂದೆ ತಾಯಿಗಳು ಹಣ ಕೇಳಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವೇ ಸರ್ಕಾರದಿಂದ ಕೊಡೋಣ ಅಂತೇಳಿ ಅದನ್ನ ಕೊಟ್ಟಿದ್ದು ಈಗಾಲ ಅದನ್ನ ಜನವರಿ ತಿಂಗಳಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಜನವರಿ ತಿಂಗಳಿಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೋ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಕ್ಕೆ ಬಸವಾದಿ ಶರಣರು ಕೊಟ್ಟ ಮಾತಿನಿಂದ ನಡ್ಕೊಂಡ್ರು ಅಂತೇಳಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದವರು ಇದೇ ಸಿದ್ದರಾಮಯ್ಯನ ಸರ್ಕಾರವೇ ಹೊರತು ಯಡಿಯೂರಪ್ಪನ ಸರ್ಕಾರ ಅಲ್ಲ, ಬಸವರಾಜ ಬೊಮ್ಮಾಯಿ ಸರ್ಕಾರ ಅಲ್ಲ. ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವರು ಯಾರು? ನಾವು 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಜಾರಿ ಮಾಡಿದ್ರು. ಅದಲ್ಲದೆ ತೆಲಂಗಾಣದಲ್ಲಿ 6 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು. ಈಗ
ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಅಖಿಲ ಭಾರತ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಪ್ರಮುಖವಾದಂತಹ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಮನೆ ಮನೆಗೆ ಹಂಚಿದ್ದಾರೆ. ನಾವು ಮನೆ ಯಜಮಾನಿಗೆ ವರ್ಷಕ್ಕೆ 24,000 ಕೊಟ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ರೈತರು ನಾವು ಬೆಳೆದಂತ ಬೆಳೆಗಳಿಗೆ ಬೆಲೆ ಕೊಡಿ ಮಾಡಲಿಲ್ಲ. ಚಳವಳಿ ಮಾಡಿದ್ರು ಕೂಡ ಮಾಡಲಿಲ್ಲ. ರೈತ ಸಾಲ ಮನ್ನಾ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ನರೇಂದ್ರ ಮೋದಿ ಅವರು ಜಾರಿ ಕೊಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. MSPಗೆ ಕಾನೂನನ್ನ ಮಾಡಿ ಅಂತಂದ್ರೆ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಸ್ವಾಮಿನಾಥನ್ ವರದಿ ಪ್ರಕಾರ MSPಗೆ ಕಾನೂನನ್ನ ಮಾಡಿ ರೈತರು ಸೊಸೈಟಿನಲ್ಲಿ ಸಾಲ ಮಾಡಿರ್ಲಿ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ಲಿ, ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೇವೆ. ಎಲ್ಲ ಸಾಲಗಳನ್ನು ಕೂಡ ಮನ್ನಾ ಮಾಡ್ತೇವೆ. ನಿರುದ್ಯೋಗಿ ಯುವಕರಿಗೆ ಅಪ್ರೆಂಟಿಸ್ಶಿಪ್ 1 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರ ಜಾತಿ ಗಣತಿಯನ್ನು ಮಾಡ್ತೇವೆ. 25 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ 25 ಲಕ್ಷ ಇನ್ಶೂರೆನ್ಸ್ ಅನ್ನು ಮಾಡ್ತೇವೆ. ಆರೋಗ್ಯ ಕೊಡಬೇಕು ಅಂತೇಳಿ ಇನ್ಶೂರೆನ್ಸ್ ಅನ್ನ ಫ್ರೀಯಾಗಿ ಸರ್ಕಾರನೇ ಕೊಟ್ಟು ಮಾಡ್ತದೆ. ಇಷ್ಟನ್ನೆಲ್ಲ ಕಾಂಗ್ರೆಸ್ ಬಂದ್ರೆ ಮಾಡ್ತೀವಿ ಅಂತ ನಮ್ಮೇಲೆ ನಂಬಿಕೆ ಬಂದಿದೆಯಾ? ದಯಮಾಡಿ ಈ ಸಾರಿ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಸಮಯ ಆಗಿರೋದ್ರಿಂದ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಏನು ಮಾಡಿಲ್ಲ, ಮುಖ್ಯಮಂತ್ರಿಯಾಗಿ ಏನು ಮಾಡಿಲ್ಲ, ರಾಣಿಬೆನ್ನೂರಿಗೆ ಏನು ಮಾಡಿಲ್ಲ, ಹಿರೇಕೆರೂರಿಗೆ ಏನು ಮಾಡಿಲ್ಲ, ಇಡೀ ಹಾವೇರಿ ಜಿಲ್ಲೆಗೆ ಏನು ಮಾಡಿಲ್ಲ, ಗದಗ ಜಿಲ್ಲೆಗೆ ಮಾಡಿಲ್ಲ, ರಾಜ್ಯಕ್ಕೆ ಮಾಡಿಲ್ಲ. ಇಂಥವ್ರನ್ನ ಲೋಕಸಭೆ ಕಳಿಸ್ತೀರಾ? ಆನಂದ್ ಗಡ್ಡೆದೇವ್ರ ಮಠ್ ಯುವಕ ಇದ್ದಾನೆ, ವಿದ್ಯಾವಂತ ಇದ್ದಾನೆ. ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ, ದಲಿತರು ಹಿಂದುಳಿದವರ ಸಮಸ್ಯೆಗಳ ಬಗ್ಗೆ, ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಅವರನ್ನ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರ ಕ್ರಮ ಸಂಖ್ಯೆ 1 ಅವರ ಕ್ರಮ ಸಂಖ್ಯೆ, ನಮ್ಮ ಚಿಹ್ನೆ ಹಸ್ತ. 7ನೇ ತಾರೀಕು ಮತ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಲ್ವಾ? ಕೈ ಎತ್ತಿ ನೋಡೋಣ, ಕೈ ಎತ್ತಿ. ನಿಮ್ಮೆಲ್ರಿಗೂ ನಮಸ್ಕಾರ.